ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತಂತೂ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಮಾರ್ನಿಂಗ್ ಅಂತೂ ರೊಟ್ಟಿ ಮಾಡ್ಕೊಂಡಿದ್ವಿ, ತಿಂಡಿನ ತಿಂದ್ಕೊಂಡು ಆನಂತರ ಮನೆಗೆ ಹೊಲ್ದ ಕೆಲಸಕ್ಕೆ ಜನ ಬಂದಿದ್ರು ಮಧ್ಯಾಹ್ನದ ಮೇಲೆ. ಅವಾಗಿಂದ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ರೈಸ್ಗೆ ಇಟ್ಕೊಂಡು ಆನಂತರ ಮುದ್ದೆನ ತಿರುಕೊಳ್ಳೋಕೆ ಮುದ್ದೆ ಕೂಡ ಇಟ್ಕೊಂಡು ಆನಂತರ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಫಸ್ಟು ಇವಾಗ ರೈಸ್ನ ಇಟ್ಕೊಬಿಡೋಣ. ಹಾಗೆ ಅಕ್ಕಿ ತೊಳೆದಿರೋ ನೀರನ್ನ ಹಾಗೇನೆ ತೆಗ್ದಿಟ್ಕೊಬಿಡೋಣ, ಗಿಡಗಳಿಗೆ ಹಾಕೋದಕ್ಕೆ ಯೂಸ್ ಆಗುತ್ತೆ. ಆಮೇಲೆ ಗಿಡಗಳಿಗೆ ನೀರನ್ನ ಹಾಕುವಾಗ ಅದ್ರ ಜೊತೆ ಸೇರಿಸಿ ಎಲ್ಲ ಗಿಡಗಳಿಗೂ ಸೇರಿಸ್ಕೊಂಡು ಹಾಕಿದ್ರೆ ಆಯಿತು. ಈಗ ನಾನಿಲ್ಲಿ 1.5 ಸೇರಷ್ಟು ಅಕ್ಕಿನ ತಗೊಂಡಿದ್ದೀನಿ. ಅಷ್ಟನ್ನ ಬೇಯಿಸ್ಕೊಬಿಡೋಣ. ಈಗ ನೀರು ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಂಡು ಆನಂತರ ಅದನ್ನ ಒಲೆ ಮೇಲೆ ಇಟ್ಟು ಸ್ಟವ್ನ ಆನ್ ಮಾಡಿ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ತೀನಿ. ಅನ್ನಕ್ಕೆ ಇಟ್ಕೊಂಡು ಆನಂತರ ತರಕಾರಿ ಎಲ್ಲ ಕಟ್ ಮಾಡ್ಕೋಬೇಕು ಸಾಂಬಾರು ಮಾಡೋದು ಕೂಡ, ಅದನ್ನು ಕೂಡ ಮಾಡ್ಕೊಬಿಡೋಣ. ಇವಾಗ ಕುಕ್ಕರ್ನ ಒಲೆ ಮೇಲೆ ಇಟ್ಕೊಬಿಡೋಣ. ಡಗನ್ ಕ್ಲೋಸ್ ಮಾಡಿ ಉಪ್ಪು ಕೂಡ ಸೇರಿಸ್ಕೊಂಡು ಆನಂತರ ಇವಾಗ ತರಕಾರಿನ ಕಟ್ ಮಾಡ್ಕೊಬಿಡೋಣ. ತರಕಾರಿ ಇವತ್ತು ಕಾಳು ಹಾಗೆ ಮುಳ್ಗಾಯಿ, ಗೆಡ್ಡೆಕೋಸು ಇಷ್ಟನ್ನು ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಆಲೂಗಡ್ಡೆ ಇಷ್ಟನ್ನು ಎಲ್ಲ ಕಟ್ ಮಾಡ್ಕೊಬಿಡೋಣ. ಈಗ ಫಸ್ಟ್ ಈರುಳ್ಳಿ ಮತ್ತು ಟೊಮೊಟೊನ ರುಬ್ಬೋದಕ್ಕೆ ಜಾರಿಗೆ ಹಾಕೋಬಿಡೋಣ. ನಾನು ಯಾವಾಗಲೇ ಸಾರು ಮಾಡಿದ್ರು ಈರುಳ್ಳಿ ಟೊಮೊಟೊ ಜಾಸ್ತಿಯಾಗಿ ಬಳಸ್ಕೊಳ್ತೀನಿ. ಒಬ್ಬೊಬ್ಬರು ಟೊಮೊಟೊನ ಬಳಸೋದೇ ಇಲ್ಲ, ಹುಳಿ ಆಗುತ್ತೆ ಅಂತ. ನಾನಂತೂ ಯಾವಾಗಲೂ ಬಳಸ್ಕೊಳ್ತೀನಿ. ಹಾಗೇನೆ ಇವಾಗ ಅದನ್ನ ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡು ಆನಂತರ ಇಲ್ಲಿ ಗೆಡ್ಡೆಕೋಸನ್ನು ಕೂಡ ಕಟ್ ಮಾಡ್ಕೊಳ್ತಿದ್ದೀನಿ. ಇದನ್ನು ಕೂಡ ನೀಟಾಗಿ ಸಿಪ್ಪೆ ಎಲ್ಲ ತೆಗಿಬೇಕು, ಇಲ್ಲಾಂದ್ರೆ ಆ ಸಿಪ್ಪೆ ತೆಗಿಲಿಲ್ಲ ಅಂದರೆ ಚೆನ್ನಾಗಿ ಅನ್ಸೋದಿಲ್ಲ. ಹಾಗಾಗಿ ನಾನಂತೂ ಬೀಟ್ರೋಟು, ಕ್ಯಾರೆಟು, ಪಟೋಟೊ, ಹೀಗೆ ಗೆಡ್ಡೆಕೋಸು ಇದನ್ನೆಲ್ಲ ಸಿಪ್ಪೆ ತೆಗ್ದೇ ಹಾಕ್ತೀನಿ ಸಾಂಬಾರಿಗಾಗಲಿ ಅಥವಾ ತಿಂಡಿಗಾಗಲಿ. ಕೆಲವರು ಹಾಗಾಗಿ ಹಾಕ್ಬಿಡ್ತಾರೆ, ಅಷ್ಟೊಂದು ಚೆನ್ನಾಗಿರಲ್ಲ ಅಂದ್ಕೊಳ್ತೀನಿ. ನೀಟಾಗಿ ಸಿಪ್ಪೆ ಎಲ್ಲ ಎರೆದು ಆನಂತರ ಸೇರಿಸ್ಕೋಬೇಕು, ಆವಾಗಲೇ ರುಚಿನೂ ಬರುತ್ತೆ, ನೋಡೋಕ್ಕೂ ಕೂಡ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನಾನು ಆ ರೀತಿನೇ ಮಾಡ್ಕೊಳ್ತೀನಿ. ಈಗ ಎಲ್ಲಾನು ಕಟ್ ಮಾಡ್ಕೊಂಡು ಆನಂತರ ನೀರಲ್ಲಿ ಒಂದ್ಸಲ ತೊಳೆದು ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ. ಇವಾಗ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಆಗಿದೆ, ಇನ್ನೂ ಸ್ವಲ್ಪ ತರಕಾರಿ ಕಟ್ ಮಾಡೋದಿದೆ. ಈಗ ಮುಳ್ಗಾಯಿ ಫಸ್ಟು ಕಪ್ಪಗಾಗ್ಬಿಡುತ್ತೆ ಅಂತ ಫಸ್ಟು ನೀರಿಗೆ ಹಾಕಿ ಸೇರಿಸ್ಕೊಂಡಿದ್ದೀನಿ. ಈಗ ಇನ್ನೊಂದು ಕಡೆ ಹಾಲನ್ನ ಕಾಯೋದು ಮರ್ತಿದ್ದೆ, ಹಾಲನ್ನ ಕಾಯಕ್ಕೆ ಇಟ್ಟೋದಕ್ಕೆ ಹಾಲನ್ನ ಕೂಡ ಒಂದು ಕಡೆ ಇಟ್ಕೊಂಡು ಹಾಲು ಕಾಯ್ದ ನಂತರ ಒಂದು ಕಡೆಗೆ ಮುದ್ದೆಗೆ ಇಟ್ಕೊಂಡ್ರೆ ಆಯಿತು ಅಂತ ಫಸ್ಟ್ ಹಾಲನ್ನ ಕಾಯಿಸ್ಕೊಳ್ತಿದ್ದೀನಿ. ಒಂದರಲ್ಲಿ ತರಕಾರಿ, ಇನ್ನೊಂದರಲ್ಲಿ ಹಲಸಿನಕಾಯಿನ ಕೊಯ್ದು ಇಟ್ಕೊಂಡಿದ್ದೀನಿ. ಅಮ್ಮ ಕೊಯ್ದು ಕೊಟ್ಟರು, ನಾನಂತೂ ಕೈ ಅಂಟಾಗುತ್ತೆ ಅಂತ ಕುಯ್ಯೋದಕ್ಕೆ ಹೋಗೋದಿಲ್ಲ. ಹಾಗೆ ಈರುಳ್ಳಿ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ, ಕಾಳು ಕೂಡ ತೆಗ್ದಿಟ್ಕೊಂಡಿದ್ದೀನಿ. ಈಗ ಒಂದು ಜಾರ್ಗೆ ತೆಂಗಿನಕಾಯಿ ತುರಿ, ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಮೈ ಸೊಪ್ಪು, ಹಾಗೆ 1 ಸ್ಪೂನ್ ಅಚ್ಚ ಖಾರದ ಪುಡಿ, ಹಾಗೇನೆ ಧನಿಯಾ ಪುಡಿ 3 ಸ್ಪೂನ್ ಹಾಕೊಳ್ತೀನಿ. ಜಾಸ್ತಿ ಜನಕ್ಕೆ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ತೀನಿ. ಇವಾಗ ಇದನ್ನ ಸ್ವಲ್ಪ ನೀರು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಬಿಡೋಣ. ಹಾಗೇನೆ ಇನ್ನೊಂದು ಕಡೆಗೆ ಮುದ್ದೆ ಕೂಡ ಇಟ್ಟಿದ್ದೆ, ಅದು ಕೂಡ ಕುದಿ ಬಂದಿದೆ. ಈಗ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಸೇರಿಸ್ಕೊಂಡು ಈ ರೀತಿ ಕೋಲಲ್ಲಿ ತಿರುತ್ತಾ ಅದು ಎಷ್ಟು ಬೇಕಾಗುತ್ತೋ ಅಷ್ಟನ್ನ ನೋಡಿಕೊಂಡು ಸೇರಿಸ್ಕೊಳ್ಳೋಣ. ತುಂಬ ಜಾಸ್ತಿ ಹಾಕಿದ್ರು ಕೂಡ ಗಟ್ಟಿ ಆಗ್ಬಿಡುತ್ತೆ, ತಿರುವಕ್ಕಾಗೋದಿಲ್ಲ. ಕಮ್ಮಿ ಆದರೂ ಕೂಡ ತೆಳುವಾಗ್ಬಿಡುತ್ತೆ, ಅದು ಕೂಡ ತಿರುವುದಕ್ಕಾಗೋದಿಲ್ಲ. ಕರೆಕ್ಟಾಗಿ ನೋಡಿಕೊಂಡು ಸೇರಿಸ್ಕೊಬಿಡೋಣ. ತಿರುತ್ತಾ ಹಿಟ್ಟನ್ನ ಸೇರಿಸ್ಕೊಳ್ಳೋಣ. ಇವಾಗ ಇದು ಸರಿಯಾಗಿದೆ. ಇದೀಗ ಬೇಯೋದಕ್ಕೆ ಬಿಟ್ಬಿಡೋಣ. ನೀಟಾಗಿ ಈ ರೀತಿ ಕೋಲ್ನ ಅದಿಮ್ದಾಗ ಆಮೇಲೆ ಕೆಳಗೆ ಸ್ಪಂಜ್ ಥರ ಅಳ್ಗಾಡಬೇಕು, ಆವಾಗ ಸರಿಯಾಗಿದೆ ಅಂತ. ಅದಕ್ಕೆ ಬೇಯೋದು ಕೂಡ ಗಾಳಿ ಆಡೋದು ಕೂಡ ಸರಿಯಾಗಿದೆ ಅಂತ. ಅದೀಗ ನೀಟಾಗಿ ಬೆಂದಾದ ನಂತರ ಮುದ್ದೆನ ತಿರುವುದಕ್ಕೆ ತಗೊಂಡಿದ್ದೀನಿ. ನೀಟಾಗಿ ಈ ರೀತಿ 2 ಕೈಯಲ್ಲಿ ಕೋಲ್ನ ಇಟ್ಕೊಂಡು ಈ ರೀತಿ ತಿರುತ್ತಾ ಬಂದರೆ 1 ಗಂಟೆ ಎಷ್ಟು ನೀಟಾಗಿ ಸಾಫ್ಟಾಗಿ ಮುದ್ದೆ ರೆಡಿ ಆಗುತ್ತೆ. ಈ ರೀತಿ ಒಂದು 5 ಅಥವಾ 3 ನಿಮಿಷ ಆದರೂ ಈ ರೀತಿ ತಿರುಕೊಳ್ಬೇಕು, ಇಲ್ಲ ಅಂದರೆ ಅದು ಗಂಟೆಲ್ಲ ಹೋಗೋದಿಲ್ಲ, ನೀಟಾಗಿ ಸಾಫ್ಟ್ ಆಗೋದಿಲ್ಲ. ಈ ರೀತಿ ಎಷ್ಟು ಸಲ ನಾವು ಮಾಡ್ತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ ಮುದ್ದೆ. ಹಾಗಾಗಿ ಈ ರೀತಿನೇ ಮಾಡ್ಕೋಬೇಕು. ಇವಾಗ ಒಂದೊಂದೇ ಸ್ವಲ್ಪನೇ ತಗೊಂಡು ಮುದ್ದೆನ ರೆಡಿ ಮಾಡ್ಕೊಬಿಡೋಣ. ಕಟ್ಟಿ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪವಾಗಿ ಮುದ್ದೆನ ಕಟ್ಕೊಳ್ಳಿ. ನಾನಂತೂ ಇಷ್ಟು ದಪ್ಪ ಬೇಕೇ ಬೇಕು, ಇಲ್ಲಾಂದರೆ 2 ಮುದ್ದೆ ಕೇಳ್ತಾರೆ. ಹಾಗಾಗಿ ಸ್ವಲ್ಪ ದಪ್ಪನೇ ಕಟ್ಕೊಳ್ತಿದ್ದೀನಿ. ಹಳ್ಳಿ ಕಡೆ ಅಂತೂ ನಿಮ್ಗೆ ಗೊತ್ತೇ ಇರುತ್ತೆ, ಜಾಸ್ತಿ ಕೆಲಸ ಮಾಡ್ತಾರೆ, ಜಾಸ್ತಿ ಊಟ ಕೂಡ ಮಾಡ್ತಾರೆ. ಅಂದರೆ ರೈಸ್ ಜಾಸ್ತಿ ತಿನ್ನೋದಿಲ್ಲ, ಮುದ್ದೆನೇ ಸ್ವಲ್ಪ ಜಾಸ್ತಿ ತಿಂದ್ಬಿಡ್ತಾರೆ. ರೈಸ್ ಒಂದು 2-3 ಗುಕ್ಕಷ್ಟು ಅಷ್ಟೇ ಹಾಕಿಸ್ಕೊಳ್ತಾರೆ. ಮುದ್ದೆನೇ ನಮ್ಮ ಕಡೆ ಅದಕ್ಕೇನೆ ಗಟ್ಟಿ ಇರೋದು ಹಳ್ಳಿ ಜನಗಳು.
ಹಾಗೇನೆ ಮುದ್ದೆನ ಈ ರೀತಿ ರೌಂಡಾಗಿ ಕಟ್ಕೊಂಡ್ರೆ ಸಾಫ್ಟ್ ಆಗಿರೋ ಮುದ್ದೆ ರೆಡಿ ಆಗುತ್ತೆ. ಇವಾಗ ಒಂದು ಪಾತ್ರೆಗೆ ಆಯಿಲ್ನ ಹಾಕೊಂಡು ಸಾಂಬಾರಿಗೆ ಕೂಡ ಒಗ್ಗರಣೆಗೆ ಹಾಕೊಬಿಡೋಣ. ಇಲ್ಲಿ ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ಳೋಣ. ಇವಾಗ ಯಾವುದೇ ಒಗ್ಗರಣೆಗೆ ಹಾಕಿದ್ರು ನಾನಂತೂ ಸಾಸಿವೆ ಮಿಸ್ಸೇ ಮಾಡೋದಿಲ್ಲ, ಏನೋ ಒಂದು ಕಮ್ಮಿ ಆಯ್ತಲ್ಲ ಅನಿಸ್ಬಿಡುತ್ತೆ. ಹಾಗೇನೆ ಸ್ವಲ್ಪ ಕರಿಬೇವು ಕೂಡ ಸೇರಿಸ್ಕೊಳ್ತೀನಿ. ಇದಕ್ಕೆ ಇವಾಗ ಈಗಲೇ ಕಾಳನ್ನ ಹಸಿ ಕಾಳು ಏನು ಸುಲಿದಿಟ್ಕೊಂಡಿದ್ವ ಲಾಸ್ಟ್ ಇವತ್ತು ಹಸಿ ಕಾಳು ಸಿಕ್ಕಿರೋದು. ಗಿಡ ಎಲ್ಲ ತಳ್ಳೆಲ್ಲ ಬಿಡಿಸ್ಕೊಂಡಿದ್ದಾರೆ, ಗಿಡ ಎಲ್ಲ ಕಿತ್ತಾಕಿದ್ದಾರೆ. ಇನ್ಮೇಲೆ ಹಸಿ ಕಾಳು ತಿನ್ನೋದಕ್ಕೆ ನೆಕ್ಸ್ಟ್ ವರ್ಷನೇ ಕಾಯಬೇಕು, ಇನ್ನೊಂದು ವರ್ಷ ಕಾಯಬೇಕು. ಇವತ್ತಿಗೆ ಲಾಸ್ಟ್ ಊಟನ ಮಾಡ್ತಾ ಇದ್ದೀವಿ ಹಸಿ ಕಾಳಿಂದು. ಹಾಗೆಯೇ ಒಗ್ಗರಣೆಲಿ ಕಾಳನ್ನ ಸ್ವಲ್ಪ ಹೊತ್ತು ಹಾಗೆ ಹುರಿದ್ಬಿಟ್ಟು ಆನಂತರ ಹಲಸಿನಕಾಯಿನ ಸೇರಿಸ್ಕೊಳ್ತಿದ್ದೀನಿ. ಹಲಸಿನಕಾಯಿ ಅಂತೂ ಬೇಯೋದಕ್ಕೆ ತುಂಬಾ ಟೈಮ್ ಬೇಕು. ಫಸ್ಟ್ ಏನೋ ಹಾಗೇನೆ ಪಾತ್ರೆಯಲ್ಲೇ ಮಾಡಿಬಿಡೋಣ ಅಂತ ಹಾಕ್ಬಿಟ್ಟೆ, ಆನಂತರ ಬೇಯಿಸಿ ಸಾಕಾಗೋಯ್ತು. ಎಷ್ಟು ಬೇಯಿಸಿದ್ರು ಹಲಸಿನಕಾಯಿ ಬೇಯ್ತಲೇ ಇಲ್ಲ. ಅಯ್ಯೋ ಯಾಕಾದರೂ ತಪ್ಪಲಿಗೆ ಹಾಕಿದ್ನೋ ಅನಿಸ್ಬಿಡ್ತು. ಇವಾಗ ರುಬ್ಬಿಟ್ಕೊಂಡಿರೋಂಥ ಖಾರನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಇವಾಗ ಖಾರ ಕುದಿಯೋವರೆಗೂ ಹಾಗೇನೆ ಬಿಡೋಣ. ಒಂದೆರಡು ಸಲ ಹಾಗೇನೆ ಖಾರ ನೀಟಾಗಿ ತರಕಾರಿ ಜೊತೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಬಿಟ್ರೆ ಆನಂತರ ಕುದಿಯೋವರೆಗೂ ಹಾಗೇನೆ ಬಿಟ್ಬಿಡೋಣ. ಅದು ಒಂದು ಕುದಿ ಬಂದ ನಂತರ ಇನ್ನಂತರ ಉಳಿದಿರೋ ತರಕಾರಿಗಳನ್ನ ಸೇರಿಸ್ಕೊಳ್ಳೋಣ. ಈ ತರಕಾರಿಗಳೇನೋ ಬೇಗ ಬೆಂದ್ಬಿಡುತ್ತೆ, ಹಲಸಿನಕಾಯಿ ಬೇಯೋದೇ ಇರೋದು. ಅಯ್ಯೋ ಅನ್ನಿಸ್ಬಿಡ್ತು ನನಗಂತೂ. ಇದೀಗ ಬೇಯ್ತಾ ಇರಲಿ ಅಷ್ಟರಲ್ಲಿ ನಾನು ಎಳ್ನೀರನ್ನ ಕುಡ್ಕೊಬರ್ತೀನಿ. ಅಪ್ಪ ಹೊಲ್ದ ಹತ್ರದಿಂದ ಎಳ್ನೀರು ತಗೊಂಡ್ಬಂದಿದ್ರು. ದಿಯಾ, ನಾನು, ನಾದಿನಿ ಎಲ್ಲರೂ ಇದ್ವಿ. ಹಾಗಾಗಿ ಎಳ್ನೀರನ್ನ ಕುಡಿಯೋಣ ಅಂದ್ಕೊಂಡ್ವಿ. ತುಂಬ ಬಿಸಿಲು, ಈಗಂತೂ ಜ್ಯೂಸು ಎಳ್ನೀರು ಏನಾದರೂ ಕುಡಿಯೋಣ ಅನಿಸುತ್ತೆ ಮಧ್ಯಾಹ್ನ ಟೈಮು. ಹಾಗಾಗಿ ಎಳ್ನೀರನ್ನ ಮಿಸ್ ಮಾಡಿದೆ. ಡೈಲಿ ಇರೋರು ಡೈಲಿ ಕುಡೀರಿ, ಹೆಲ್ತಿಗೆ ತುಂಬಾ ಒಳ್ಳೆಯದು. ಹಾಗೇನೆ ನನ್ನ ಸಾಂಬಾರು ಕೂಡ ಕುದಿ ಬಂದಿತ್ತು. ಇದನ್ನು ಒಂದು ರೌಂಡ್ ತಿರುಗಿಸ್ಬಿಟ್ಟು ಆನಂತರ ಮತ್ತೆ ಮುಚ್ಚಿಬಿಡೋಣ ಅಂದ್ಕೊಂಡು ಬಂದೆ. ಎಳ್ನೀರೆಲ್ಲ ಕುಡ್ದಾದ್ಮೇಲೆ ಒಂದು ರೌಂಡ್ ತಿರುಗಿಸ್ಬಿಟ್ಟು ಹಾಗೇನೆ ಮುಚ್ಚಿಬಿಡೋಣ. ಅದಿನ್ನೂ ತುಂಬಾ ಟೈಮ್ ಬೇಕು ಬೇಯೋದಕ್ಕೆ. ಅದು ಹಾಗೇನೆ ಬೇಯ್ತಾ ಇರಲಿ ಅಷ್ಟರಲ್ಲಿ ನಾನು ಗಿಡಗಳಿಗೆ ನೀರನ್ನೆಲ್ಲ ಹಾಕ್ಬರೋಣ. ಆ ಗಿಡಗಳು ದಿನ ನೀರು ಹಾಕ್ತೀನಿ, ಆದರೂ ಕೂಡ ಡ್ರೈ ಆಗ್ತಾನೆ ಇರುತ್ತೆ. ಇದನ್ನು ಡ್ರೈ ಆಗದೇ ಇರೋ ಥರ ನೋಡ್ಕೊಳೋದೇ ಒಂದು ಕಷ್ಟ ಆಗಿಬಿಟ್ಟಿದೆ. ಇವಾಗಂತೂ ತುಂಬಾ ಬಿಸಿಲು, ಗಿಡಗಳೆಲ್ಲ ತುಂಬ ಒಣಗೋಗ್ತಿದೆ. ಅದರಲ್ಲೂ ಎಲೆ ಬಳ್ಳಿ ಅಂತೂ ಚಿಗುರುತಾನೆ ಇಲ್ಲ, ಎಷ್ಟಿದೆಯೋ ಅಷ್ಟೇ ಇದೆ. ಎಷ್ಟು ಕೇರ್ ಮಾಡಿದ್ರು ಕೂಡ. ಎಲ್ಲ ಗಿಡಗಳಿಗೂ ಈಗ ಸೇರಿಸ್ಕೊಬಿಡೋಣ. ಅದನ್ನೇ ಸ್ವಲ್ಪನೇ ಸೇರಿಸ್ಕೊಳ್ತೀನಿ. ಅದ್ರ ಮೇಲ್ಗಡೆ ಸಂಜೆ ಟೈಮಲ್ಲಿ ನೀರನ್ನ ಹಾಕ್ಕೊಳ್ತೀನಿ. ಆವಾಗ ಎಲ್ಲ ಗಿಡಗಳಿಗೂ ಫುಲ್ಲಾಗಿ ಆಗುತ್ತೆ ಅಂತ ಆ ರೀತಿ ಮಾಡ್ಕೊಳ್ತೀನಿ ನಾನು. ಪ್ರತಿಯೊಂದು ಗಿಡಕ್ಕೂ ಸ್ವಲ್ಪನೇ ಸೇರಿಸ್ಕೊಳ್ತಾ ಬರ್ತೀನಿ. ಆನಂತರ ಇವಾಗ ಊಟ ಎಲ್ಲ ಕೊಡ್ಕಳಿಸಿ ಆಯಿತು. ಹೊಲ್ದ ಹತ್ರ ಕೂಡ ಇವಾಗ ನಾನು ಕೂಡ ಊಟನ ಮುಗಿಸ್ಕೊಂಡು ಆನಂತರ ಎಡಿಟಿಂಗ್ ಮಾಡೋ ಕೆಲಸ ಕೂಡ ಇದೆ, ಅದನ್ನು ಕೂಡ ಮುಗಿಸ್ಕೊಬಿಡೋಣ ಅಂತ ಊಟ ಮಾಡಿ ಮೇಲ್ಗಡೆ ಬಂದೆ ನನ್ನ ರೂಮ್ಗೆ. ಅಲ್ಲಿ ಡೈನಿಂಗ್ ಟೇಬಲ್ ಇದೆ, ಅಲ್ಲೇ ನಾನು ಎಡಿಟಿಂಗ್ ಮಾಡೋದಕ್ಕೆ ಲ್ಯಾಪ್ಟಾಪ್ನ ಇಟ್ಕೊಂಡು ಅಲ್ಲೇ ಕೂಡ ಎಡಿಟಿಂಗ್ ಮಾಡ್ತೀನಿ ನಾನು. ದಿಯಾ ಕೂಡ ಮಲಗಿದ್ಲು, ಹಾಗಾಗಿ ಎಡಿಟಿಂಗ್ ಮಾಡೋಣ ಅಂತ ಬಂದಿದ್ದೆ. ಅವಳು ಕೂಡ ಎದ್ದಿದ್ದಾಳೆ. ಅವಳಿಗೂ ಕೂಡ ಊಟನ ಮಾಡಿಸಿ ಆನಂತರ ಎಡಿಟಿಂಗ್ ಮಾಡೋ ಕೆಲಸನ ಮುಂದುವರಿಸ್ತೀನಿ. ಇವಾಗ ಸ್ವಲ್ಪ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದಿದೆ, ಅದನ್ನು ಮುಗಿಸ್ಬಿಟ್ಟು ಆನಂತರ ಸಂಜೆ ನಾನು ಬೇರೆ ಕೆಲಸಗಳನ್ನೆಲ್ಲ ಎಡಿಟ್ ಮಾಡ್ತೀನಿ. ತುಂಬಾ ಟೈಮ್ ಹಿಡಿಯುತ್ತೆ ಲ್ಯಾಪ್ಟಾಪಲ್ಲಿ ಎಡಿಟ್ ಮಾಡೋದು ಅಂದರೆ. ಫೋನಲ್ಲಿ ನಾನು ಬೇಗನೆ ಎಡಿಟ್ ಮಾಡಿಬಿಡ್ತೀನಿ, ಲ್ಯಾಪ್ಟಾಪಲ್ಲಿ ಆದರೆ ನನಗೆ 2 ರಿಂದ 3 ಅವರ್ ಆದರೂ ಹಿಡಿಯುತ್ತೆ. ಹಾಗಾಗಿ ನಾನು ಆದಷ್ಟು ಫೋನಲ್ಲೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಪ್ಲೋಡ್ ಮಾಡೋದಕ್ಕೆ ಮಾತ್ರ ಲ್ಯಾಪ್ಟಾಪ್ನೇ ಯೂಸ್ ಮಾಡ್ಕೊಳ್ತೀನಿ. ಲ್ಯಾಪ್ಟಾಪಲ್ಲಿ ಕ್ವಾಲಿಟಿಯಾಗಿ ಅಪ್ಲೋಡ್ ಆಗುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋ ಇಷ್ಟೇನೆ. ಎಲ್ರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಗಾಯ್ಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ. ಥ್ಯಾಂಕ್ ಯು, ಬಾಯ್, ಲವ್ ಯು.